ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ ತಿಂಗಳ ಮಾಹೆವಾರು ಹಂಚಿಕೆಯನ್ನು ಚರ್ಚಿಸುತ್ತಾ ಮತ್ತು FA1ಗೆ ಯಾವ ಸಿಲೆಬಸನ್ನು ಬಳಸಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಂತ ಇವತ್ತು ಚರ್ಚಿಸೋಣ. ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ಕಾಣ್ಬೋದು, ಜುಲೈ ಮಾಹೆವಾರು ಹಂಚಿಕೆ ಇದು 1ನೇ ನಲಿಕಲಿಗೆ. ಕ್ರಮ ಸಂಖ್ಯೆ 1 ವಿಷಯ ಮತ್ತು ವಿವರ, ನಿಗದಿಪಡಿಸಿದ ಮೆಟ್ಟಲು ಸಂಖ್ಯೆ ಹಾಗೂ ಮೌಲ್ಯಾಂಕನ. ಇದು ಕಾಲಮ್. ಕೆಳಗಡೆ ಬರುವಂತಹ ಯಾವ ವಿಷಯಕ್ಕೆ ಯಾವ ಸಿಲೆಬಸ್ ಇದೆ ಅಂತ ನೋಡೋಣ. ಕನ್ನಡ ಅಂದಾಗ ವಿದ್ಯಾಪ್ರವೇಶ ಹಾಗೂ ಮೈಲುಗಲ್ಲು 1 ಕಂಪ್ಲೀಟ್ ಆಗಿರಬೇಕು. ಮೆಟ್ಟಲು ಸಂಖ್ಯೆ 1ರಿಂದ 10. ಅದೇ ರೀತಿಯಾಗಿ ಗಣಿತಕ್ಕೆ ವಿದ್ಯಾಪ್ರವೇಶ ಹಾಗೂ ಮೈಲುಗಲ್ಲು 1 ಮೆಟ್ಟಲು ಸಂಖ್ಯೆ 1ರಿಂದ 8 ಕವರ್ ಮಾಡಬೇಕಾಗುತ್ತೆ 1ನೇ FAಗೆ. ಅದೇ ರೀತಿ ಆರೋಗ್ಯ ಮತ್ತು ಪರಿಸರ ವಿದ್ಯಾಪ್ರವೇಶ ಮತ್ತು ಮೈಲುಗಲ್ಲು 1, ಅಲ್ಲಿ 1ರಿಂದ 4 ಮೆಟ್ಟಲು ಸಂಖ್ಯೆಯನ್ನು ನಾವು ಕವರ್ ಮಾಡಬೇಕಾಗುತ್ತೆ. ಅದೇ ರೀತಿ ಇಂಗ್ಲೀಷ್ ನೋಡೋಣ. ಇಂಗ್ಲೀಷ್ ಅಂದಾಗ ಅಲ್ಲಿ 2 ಭಾಗವನ್ನು ನಾವು ಕಾಣ್ಬೋದು, LS ಮತ್ತು RW. LS ಅಂದಾಗ ಆಲಿಸುವ ಮತ್ತು ಮಾತನಾಡುವ ಸಾಮರ್ಥ್ಯ, RW ಅಂದಾಗ ರೀಡಿಂಗ್ ಮತ್ತು ಬರೆಯುವ ಸಾಮರ್ಥ್ಯವನ್ನು ಒಳಗೊಂಡಿರುತ್ತೆ. ಅದೇ ರೀತಿ ನಾವು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಹಾಗೂ ಮೈ ಬಾಡಿ ಮತ್ತು ಸ್ಟ್ರೋಕ್ ಇಷ್ಟು ಕಂಪ್ಲೀಟ್ ಆಗಿರಬೇಕು 1ನೇ FLಗೆ. ಅದೇ ರೀತಿ ಮೆಟ್ಟಲು ಸಂಖ್ಯೆ 1ರಿಂದ 7 LSಗೆ, 1ರಿಂದ 16 RWಗೆ. ಇಷ್ಟು ಪೋರ್ಷನನ್ನು ಬಳಸ್ಕೊಂಡು ನಾವು FA1 ತಗೋಬೇಕಾಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.